ಅಷ್ಟು ಮ್ಯಾಲದೆ ನನ್ನ ಕೈಗೆ ಎಲ್ಲಿ ಸಿಗ್ತದೆ ಅದು. ಯಾವುದೊಂದನಾದರೂ ಅಂತರಟ್ಟದಲ್ಲೇ ತಗೊಂಡೋಗಿಡೋದು, ಕೆಳಗಿಟ್ರೆ ಏನಾಗಲ್ಲೇನ. ಎಷ್ಟು ಹೇಳಿದ್ರು ಅಲ್ಲಿ ಸರ್ಕು ಇಲ್ಲಿ ಸರ್ಕು ಕಾಣ್ತದೆ, ಮೇಲೆ ಇಡೋಣ ಅಂತ. ಈಗ ಹೆಂಗೆ ತಗೊಳ್ಳೋದು, ಹೆಂಗೆ ನಾನು ಬಗೆಯೋದಿಲ್ಲ, ಬಾರಿಸೋದು ಇಲ್ಲ, ಇದ್ದಿದ್ದನ್ನು ತೆಗೆದು ಬಡಿತೀನಿ. ನನಗೂ ಸಾಕಾಗಿ ಹೋಗ್ಯದೆ. ಎಲ್ಲ ಹೇಳ್ತಾರೆ ಮಗನ ಮದುವೆ ಮಾಡಿ ಸೊಸೆ ಬಂದರೆ ಆ ತಿಕ್ಲಿಗೆ ಸುಖ ಅಂತ. ನಮ್ಮನೇಲಿ ಅಂತ ತಿಂಗಳಲ್ಲೇ 15-20 ದಿನ ತವ್ರ ಮನೆಯಲ್ಲೇ ಇದ್ದಂಗೆ ಇರ್ತದೆ. ಇನ್ನಿಲ್ಲಿ ಬಂದು ಮಾಡೋದೆ ಅಂತ ಬಂದರೂ ಆ ಹುಷಾರಿಲ್ಲ, ಈ ಹುಷಾರಿಲ್ಲ, ಆ ಕೊಟ್ಟಿಗೆ ಕೆಲಸ ಮಾಡ್ತೀನಿ, ಇದು ಮಾಡ್ತೀನಿ ಅಂಥೇಳಿ ಇದನ್ನು ಮಾಡೋದೇ ಒಟ್ಟು ನನ್ನ ಹಣೆ ಬರ. ಅವಾಗ ಅತ್ತೆ ಕೈಲಿ ಒರಿಯೋದಾತ, ಈಗ ಸೊಸೆ ಕೈಲಿ ಒರಿಯೋದಾತ. ಕಾಣ್ತದನು ಯಾರಿಗೆ ಅಂತ ಕಾಣೋದು ಹೋಗಲಿ, ನನ್ನ ಗಂಡ ಮಗಗೆ ಕಾಣಲ್ಲ, ಬೇರೆಯವರಿಗೆ ಅಂತ ಹೇಳೋದು. ಅಲ್ಲ ಅಮ್ಮ, ಇಲ್ಲಿ ಎಂತ ಮಾಡ್ತಾನಿತ್ತೀಯ ಮಾರತೆ? ನಾನು ಹಂಗಾರೆ ಕಾಪಿ ತತ್ತದೆ ಅಂತ ಹೇಳಿ ಸುಮ್ಮನೆ ಕೂತೀನಿ. ಅಲ್ಲಿ ಎಂತ ನೋಡ್ತಿದ್ದೀಯ? ಯಾಕೆ ಹಿಂಗೆ ಮಾಡ್ತೀಯೇನ ಮಾರತಿ? ಅಲ್ಲಿ ಆಕಾಶದಲ್ಲಿ ನಕ್ಷತ್ರ ಕಾಣ್ತಿದ್ದು ಎಷ್ಟದವೆ ಅಂತ ಲೆಕ್ಕ ಮಾಡ್ತಿದ್ದೆ. ಬಂದುಬಿಟ್ಟ, ಎಲ್ಲ ಸ್ವಲ್ಪ ಹೊತ್ತಾಗಿತ್ತೇನ. ನಿಂಗೆ ಕಾಪಿ ನೀನು ಕೂತಲ್ಲಿಗೆ ತಂದು ನೀಡ್ಬೇಕನ, ಎದ್ದು ಬಂದು ಒಂಚೂರು ಬಗ್ಸಿ ಕುಡಿದ್ರೆ ಏನಾಗ್ತದೆ? ಅಲ್ಲಿ ಪ್ಲಾಸ್ಟಿಕ್ ಹಾಕಿ ಟೇಬಲ್ ಮೇಲೆ ಇಟ್ಟಿನಪ್ಪ, ಅಲ್ಲಿಂದ ಒಂದು ಬಗ್ಸಿ ಕುಡಿಯೋಕ್ಕೆ ಕೊಡ್ದ. ನಿನ್ನ ಅಪ್ಪನೇ ಈಗ ಬಗ್ಸಿ ಕುಡ್ಕೊಂಡು ಹೋಗ್ಯಾರೆ, ನಿಂಗೆ ಕೂತಲ್ಲಿಗೆ ತಂದು ಕೊಡ್ಬೇಕನ? ಆತು ಮಾರತಿ, ಬಗ್ಸಿ ಕುಡಿತೀನಿ. ಒಂದು ಲೋಟ ಕಾಪಿ ಕೊಡೋಕ್ಕೂ ಇಷ್ಟು ಮಾಡ್ತೀಯಪ್ಪ. ಯಾಕೆ ಸರಿತಿದ್ದಾಗ ಎಲ್ಲರಿಗೂ ತಂದು ಕೊಡ್ತಿರ್ಲ? ಸರಿತ ನಮ್ಮನ್ನು ಎಲ್ಲರಿಗೂ ಹತ್ರಕ್ಕೆ ತಂದು ಬಗ್ಸಿ ಬಂದು ಕೊಡ್ತಿರ್ಲ? ಕೂತಲ್ಲೇ ಕೂತ್ಕೊಂಡು ಕುಡಿತಿದ್ದೆ. ಅವಾಗ ಅನ್ನಿಸ್ತಿರ್ಲ ನಿಂಗೆ ನಾ ಒಂಚೂರು ಕಾಪಿ ಬಗ್ಸಿ ಕುಡಿದ್ರೆ ಏನಾಗ್ತದೆ ಅಂತ? ಏನ ನೀ ಹೇಳೋದು ಅಂತ ನನಗೆ ಸರಿತ ಕೂತಲ್ಲಿ ಕಾಪಿ ತಂದು ಕೊಡ್ತಿತ್ತು, ಅದಕ್ಕೆ ನಾನು ನಿಂಗೆ ಕೂತಲ್ಲಿ ತಂದು ಕೊಡ್ಬೇಕಾ? ಅತ್ತೆ ಹಾಗೆ ಸೊಸೆ ಕೈಲಿ ಒಂದು ಕಾಪಿ ತಂದು ಕೊಡು ಕೂತಲ್ಲಿಗೆ ಅಂತ ಹೇಳೋಷ್ಟು ಅಧಿಕಾರ ಇಲ್ಲ ನನಗೆ. ಅತ್ತೆ ಸೊಸೆ ಹತ್ರ ಹೇಳೋದಕ್ಕೂ ಮಗ ತಾಯಿ ಹತ್ರ ಕೂತಲ್ಲಿ ತಂದು ಕೊಡು ಅಂತ ಹೇಳೋಕ್ಕೂ ವ್ಯತ್ಯಾಸಿಲ್ಲನಾ? ಇನ್ನೂ ಏನು ಸಾಕ್ತಾನೇ ಇರ್ಬೇಕಾ ನಿನ್ನ? ನೀ ಯಾರನ್ನು ಸಾಕೋದು ಯಾವಾಗ? ಕಾಪಿ ಕಾಸು ಇಟ್ಟಿದ್ದೆ ದೊಡ್ಡದು, ಬೇಕಾದ್ರೆ ಕಾಸು ಕೇಳಿ ಅಂತೀನಿ ನೋಡು, ನಾಳೆಯಿಂದ ಅವಾಗ ಗೊತ್ತಾಗ್ತದೆ. ಅಷ್ಟು ಬೇಕಂತ ಕಂಡ್ರೆ ಹಿಂಟಿ ಕರ್ಕ ಬಂದ್ಕ, ನಂಗೆಂತ ಹೇಳ್ತೀಯ ಇಲ್ಲೇ? ಅಯ್ಯೋ ಹ್ಞೂ ಮಾರತಿ ಅಮ್ಮ, ಒಂದು ಮಾತೇನೋ ಬಾಯಿ ತಪ್ಪು ಹೇಳಿಬಿಟ್ಟೆ, ಅದಕ್ಕೆ ಎಷ್ಟು ಪುರಾಣ ಮಾಡ್ತೀಯ? ನೀ ಹೇಳೋದೆಲ್ಲದೂ ಸರಿ, ನೀ ಮಾಡೋದೆಲ್ಲದೂ ಸರಿನೇ. ಸರಿತ ನಿನ್ನ ಸೊಸೆ ನಿಂಗೆ ಕೂತಲ್ಲಿ ತಂದು ಕೊಡ್ಬೇಕಿತ್ತ, ಸರಿತ ನಮ್ಗೆ ಬಂದ್ರೆ ನಿಂಗೆ ಕೂತಲ್ಲಿ ತಂದು ಕೊಡ್ತಿದ್ರಲ್ಲ, ಅದೆಂತಕ್ಕೆ ತಂದು ಕೊಡ್ತಿದ್ರ? ಹೋಗಲಿ ಬಿಡು, ಹೋಗಲಿ. ಅದನ್ನು ಹೇಳ್ತಾ ಕೂತ್ರೆ ಮತ್ತು ಅದಕ್ಕೆ ಒಂದು ದೊಡ್ಡ ಪುರಾಣ ಮಾಡ್ತಿರ್ತೀಯ. ಸುಮ್ಮನೆ ಮಾತಿಗೆ ಹೇಳಿದ್ದೆ ಮಾರತಿ, ನೀನು ಕೊಡಲೇಬಾರ್ದಿದ್ದ ಅಂತ ನಾ ಹೇಳಿದ್ದಲ್ಲ. ಅಲ್ಲಿ ಮೇಲೆ ನೋಡ್ತಿದ್ದಲ್ಲ, ಎಂತ ಹೇಳ? ಮೇಲಿಂದ ಎಂತ ತಕ್ಕೊಡ್ಬೇಕಿತ್ತ? ಎಂತ ಅಂದರೆ ನೀನು ಹಿಂಟಿ ಮಾಡೋವೆಲ್ಲ ಹಂಗಿದ್ದೆ ಕೆಲಸ. ಖಾರದ ಪುಡಿ ಮಾಡಿಡ್ತೀನಿ, ಮೆಣಸಿನ್ಕಾಯಿ ಬೇಡ ಬೇಗ ಹಾಳಾತವೆ ಅಂತ ಹೇಳಿ ಎಲ್ಲ ಪ್ಲಾಸ್ಟಿಕ್ಕೆಲ್ಲ ಕಟ್ಟು ಇರ್ತಿತ್ತಪ್ಪ. ಇಲ್ಲಿ ಕೆಳಗಿದ್ದು ಕಳ್ಗೆಲ್ಲಿ ಖಾಲಿ ಆಗಿದೆ. ಹೇಳೋಗಿತ್ತು ಅಲ್ಲೇ ಮೇಲೆ ಇದರಲ್ಲಿ ಸ್ಟೀಲ್ ಡಬ್ಬಿ ಒಳಗೆ ಅದೇ ಅಂತ. ನನಗೆ ಎಷ್ಟು ನಿಂಗಳಿಸಿದ್ರೆ ಸಿಕ್ಕಲ್ಲ ಅದು, ನಾನೇತ ಸಾಯದ. ಇದಕ್ಕೆ ಸಿಟ್ಟು ಬರೋದು. ಏನು ಕೆಳಗೆಲ್ಲಿ ಕೈ ಸಿಕ್ಕಂಗಿಟ್ರಿ ಎಂತ ಆತೈತಿ? ಇಲ್ಲೆಲ್ಲ ಏನು ಜಾಗಿಲ್ಲ. ಆಗಲಿ ಬಿಡು, ನಾನೇ ತಕ್ಕೊಡ್ತೀನಿ ಮಾರತಿ. ಒಂಚೂರು ಕಾಫಿ ಕುಡ್ಕೊಂಡು ನಾನು ತಕ್ಕೊಡ್ತೀನಿ. ನೀ ಕಾಫಿ ಕುಡ್ದಾ? ಲೋಟ ಕುಡ್ಕ ಬಾ. ಈಗೇನಾತ ಏನ ಕಾಫಿ ಕುಡಿತಾ ಇಲ್ಲ ಅಂತ? ಏನು ಎಂತ ಆಗ್ಬೇಕಾಗಿದೆ? ಇಷ್ಟು ಉಪಚಾರ ಮಾಡ್ತಿದ್ದೀಯಾ? ನೋಡಲ್ಲಿ, ನಿಂಗೆ ಉಪಚಾರ ಮಾಡಿದ್ರೂ ಕಷ್ಟ, ಮಾಡದೇ ಇದ್ರೂ ಕಷ್ಟ. ಕಾಫಿ ಕುಡಿ ಬಾ, ಎಂಥದ್ದು ಬೇಡ ಮಾರತಿ. ಇದು ನಿನ್ನ ಹೆಂಡತಿಗೆ ಫೋನ್ ಮಾಡಿದ್ದಾನ? ಮತ್ತೆ ಹೋದಳಿಗೆ ಮನೆಯಲ್ಲಿ ಯಾರು ಹೆಂಗಿದ್ದೀರಿ ಏನು ಎತ್ತ ಒಂದು ಫೋನ್ ಮಾಡೋಣ ಕೇಳೋಣ ಅನ್ನೋದು ಇಲ್ಲೇ ಇಲ್ಲ. ಹೋದ ದಿನ ಅದರ ಮಾರನೇ ದಿನ ಒಂದು 2 ಸತಿ ಫೋನ್ ಮಾಡಿತ್ತು, ಆಮೇಲೆ ಸುದ್ದಿ ಇಲ್ಲಪ್ಪ. ಏನು ಫೋನ್ ಮಾಡಿದ ಕೂಡಲೇ ಬರೋಕ್ಕೆ ಹೇಳ್ತಾರೆ ಅಂತನೋ ಎಂತದ? ನಾವು ಎಲ್ಲ ಬಸ್ರಲ್ಲಿ ಬಾಣ್ತಾರೆ ಆದರೆ ಅಪ್ಪ ಈ ಥರ ಏನೇನು ಮಾಡಲ್ಲ. ನಾನೇನು 15-20 ದಿನ ಎಲ್ಲಿಗೂ ಕಳಿಸ್ಲಪ್ಪ, ಇಲ್ಲೇ ಇದ್ದೆ. ಅಯ್ಯೋ, ನಿನ್ನ ಅಜ್ಜಿ ಏನು ಒಂದು ಕೆಲಸ ಮಾಡಿಕೊಡ್ತಿದ್ರ, ಬಗ್ಸಿ ಮಾಡಿಕೊಡ್ತಿದ್ರ? ಅಲ್ಲಿ ಸಾಹುಕಾರ ಮನೆಯಿಂದ ಬಂದಳು, ಒಂದು ಉಗುರು ನೀರಿಗದ್ದಾಳಲ್ಲ ನಾನಲ್ಲಿ.
ತವ್ರ ಮನೇಲಿ ಎಲ್ಲ ಕೆಲಸನೂ ಕಲಿತು ಮಾಡಿದ್ದೆ ಇಲ್ಲಿ. ಈಗೆಲ್ಲ ಅದು ಯಾವ ಥರದ ಚಿತ್ರ ಬಂದದ ಏನೋ ನಂಗಂತೂ ಗೊತ್ತಾಗಲ್ಲ. ಈಗ ಯಾವಾಗ ಕರ್ಕೊಬರೋದು, ಯಾವಾಗ ಕರ್ಕೊಬತ್ತೀಯ? ಅಮ್ಮ, ಗೊತ್ತಿದ್ದು ಮಾತಾಡ್ತೀಯ ಮಾರತಿ. ಕರ್ಕೊ ಬರೋದು ಸುಲಭ, ಖರ್ಚೆಷ್ಟಾಗ್ತದೆ ಗೊತ್ತಾ ನಿಂಗೆ? ನಾ ಇನ್ನೊಂದು ಸರಿ ಚೆಕಪ್ ಅಲ್ಲಿದ್ದಾಗಲೇ ಮುಗಿಸ್ಕೊಂಡೇ ಬರಲಿ ಅಂತ ಇದ್ದೀನಿ. ಅಲ್ಲಿ ತನಕ ಕರ್ಕೊಬರಲ್ಲ, ಸುಮ್ಮನಿರು. ನೀ ಹೇಳ್ತೀಯ ಇದ್ದಿದ್ದ ದುಡ್ಡೆಲ್ಲ ಆವಾಗ ಸಾಲ ತೀರಿಸಿ ಅಂತೇಳಿ ಖಾಲಿ ಮಾಡಿಟ್ಟಿರಿ. ಎಂತ ಮಾಡೋದೀಗ? ಏನು ರಾಜ್ಯಕ್ಕೆ ಇಲ್ದಿದ್ದಾಳ ನಿನ್ನ ಹಿಂತೆ ಸಹ್ಯ ಬಿಡು. 1000 ರೂಪಾಯಿ ಖರ್ಚು ಮಾಡೋಕ್ಕೆ ನಾವೆಲ್ಲ ಏನು ಕಂಡರಲ್ಲ. ನಿಮ್ಮ ಕಾಲನೇ ಬೇರೆ, ಈ ಕಾಲನೇ ಬೇರೆ ಅಮ್ಮ. ಅವಾಗ ಆದಂಗೆ ಈಗ ಆತದ? ಅದು ಅಲ್ಲದೆ ನೀನು ಅವಾಗ ಏನು ಖರ್ಚು ಮಾಡಿದ್ದೋ ಬಿಟ್ಟಿದ್ದೋ ನಂಗೇನಾರು ಗೊತ್ತಾ? ನಾನು ನೋಡಿನಾ? ನೀ ಹೇಳಿದ್ನೇ ಸತ್ಯ ಅಂತ ನಂಬಿಕೆಬೇಕಾಗಿದೆ. ಅಲ್ಲ, ಮದುವೆ ಮನೆಗೆ ಬರಲ್ಲಂತ ಅದ? ಮದುವೆ ಮನೆಗೆ ಇಲ್ಲಿ ಕಾಲು ಬುಡಕ್ಕೆ ಬಂದು ಮತ್ತೆ ವಾಪಸ್ ತವ್ರ ಮನೆಗೆ ಹೋತದ? ಅಲ್ಲ, ಯಾರು ನೋಡ್ದಾರು ಏನು ಹೇಳ್ಯಾರ ಮಾರಯ್ಯ? ಮದುವೆ ಮನೆಗೆ ಬತ್ತದೋ ಬರೋಲ್ಲ ಮಾರತಿ. ಸುಸ್ತಾಗ್ತದೆ ನನಗೆ, ಅಲ್ಲೆಲ್ಲ ಎಂತ ಮಾಡೋದು ಬಂದು ನಾ ಬರೋಲ್ಲ ಅಂತಿತ್ತು. ಈಗ ತಂಗಿನೂ ಹೋಗ್ಯದ ಅಲ್ಲಿ, ಅಕ್ಕ ತಂಗಿ ಇಬ್ಬರು ಆದರೆ ಸದ್ಯಕ್ಕೆ ಈ ಕಡೆ ಬರೋ ಮನಸ್ಸು ಮಾಡಲ್ಲ. ಅದು ಮನಸ್ಸು ಮಾಡದೇ ಇದ್ರೆ ನೀನು ಹೇಳಬೇಕು. ಹೇಳು, ಮದುವೆ ಮನೆಗೆ ಬಂದೇಳು ಮತ್ತೆ ವಾಪಸ್ ಏನು ಹೋಗೋದು ಬೇಡ, ಇಲ್ಲೇ ಇರಲಿ, ಒಂದು 15-20 ದಿವಸ ಇಲ್ಲೇ ಇರಲಿ, ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಬೇಕಾದ ತಾಯಿ ಬಂದು ಕರ್ಕೊಂಡೋಗ್ಲಿ, ಯಾರು ಬೇಡ ಅಂತಾರೆ? ಮದುವೆ ಮನೆ ಅಂದರೆ ಏನು ಭಾಳ ಜನನೆಲ್ಲ ಕರೆದು ಜೋರಾಗಿ ಏನು ಮಾಡಲೆ. ಹತ್ರದವರಿಗೆಲ್ಲ ಹಿಂಗೆ ಫೋನ್ ಮಾಡಿ ಹೇಳಿದ್ದಷ್ಟೇ. ನನಗೂ ಮೊನ್ನೆ ಪವನ್ ಮಾಡಿದ್ದು ಫೋನು. ಏನೋ ನೀನು ಹೇಳಿದ್ನ ಎಂಥದ ಅಂತೂ ಮಾಡಿದ್ನಪ್ಪ. ನಾ ಒಂದು ಗಳಿಗೆ ಎಲ್ಲಾರು ಇದಕ್ಕೆ ಹೋಗಿ ಬರ್ತೀನಿ, ಮನೆಗಿನಿಗೇನು ಹೋಗಲ್ಲ. ಹಾಗಾಗಿ ಸರಿತರು ಬರಲೇನೋ ನನ್ನ ಅಂದಾಜು. ಅಲ್ಲ, ಭಾಳ ಜನ ಅಂತಾರು ಕರೆದಿದ್ರು ಹೋಗ್ಲಿ, ಹತ್ತಿರ ಬಂದು ಬಳಗನೂ ಕರೆಯಲ್ಲ. ಸ್ವಂತ ಅಣ್ಣನ ಮಗಳಪ್ಪ ನಿನ್ನ ಹೆಂಡತಿ, ಕರೆಯಲ್ಲನ ಅದನ್ನು? ಅದು ಕರೆಯಲ್ಲ, ಇದು ಹೋಗಲ್ಲ. ಅಮ್ಮ, ನಿಂಗೆ ಅವೆಲ್ಲ ಸೂಕ್ಷ್ಮ ಗೊತ್ತಾಗಲ್ಲ ಮಾರತಿ, ಸುಮ್ಮನಿರೇ. ಅದು ಹೋಗ್ತದೋ ಬಿಡ್ತದೋ, ನಾನಂತೂ ಕರೆಯಲ್ಲ. ಬಾ ಇಲ್ಲಿಂದನೇ ಮದುವೆಗೆ ಹೋಗೋಣ ಅಂತ ನಾನು ಯಾವ ಕಾರಣಕ್ಕೂ ಕರೆಯಲ್ಲ. ಮದುವೆಗೆ ಹೋದರೂ ಸುಮ್ಮನೆ ಬರೋಕ್ಕಾಗಲ್ಲ. ನೀನೇ ಹೇಳ್ದಲ್ಲ ಈಗ, ಹತ್ರದಳು ಸ್ವಾದ್ರತ್ತೆ ಮಗ ಅಂಥೇಳಿ ಪ್ರೆಸೆಂಟೇಷನ್ ಕೊಡಬೇಕು ಅಂತದೆ. ಎಲ್ಲಿಗೆ ಹೋಗಲಿ ನಾನು? ಅವ್ರು ಎಂಥದ್ದು ಕೊಟ್ಟರೆ ಇದಕ್ಕೆ. ಅವಾಗ ಅವ್ರು ಕೊಟ್ಟರೆ ನಾವು ಕೊಡಬೇಕು ಅಂದರೆ ನಾನು ಅದಕ್ಕೆ ಆ ರಗಳೇ ಬೇಡ ಅಂತ ಕರೆಯೋಕ್ಕೆ ಹೋಗಲ್ಲ. ಹಾಂ, ಮೈ ಮುಟ್ಟು ಕೊಟ್ರೆ ಇಲ್ಲಿ ನಾವು ಯಾಕೆ ಕೊಡ್ಬೇಕು? ಅವ್ರ ಕಡೆ ಬಳಗಕ್ಕೆ ಅವರೇ ಕೊಡ್ಬೇಕು. ಅದ್ರ ಅಪ್ಪ ಅಮ್ಮ ಏನಿಲ್ಲನ ಕೊಡ್ತಾರೆ ಅವರು. ಇಲ್ಲಿಂದ ನಾವೆಂತ ಕೊಡೋಣ? ಏನು ನಮ್ಮ ಬಳಗನ? ಹಂಗೆ ಹೇಳೋಕ್ಕಾಗ್ತದಾನೆ ಮರತೆ? ಅವ್ರಾಗ ಅವರೇ ತಿಳಿದು ಕೊಟ್ಟರು ಒಂದು. ಇಲ್ಲ ನಿನ್ನ ಬಳಗಕ್ಕೆ ನೀನೇ ಕೊಡು ಅಂತೇಳಿ ಹೇಳಿದ್ರೆ ಏನು ಚೆನ್ನಾಗಿರ್ತದೆ ನೋಡೋಣ ಹೇಳ. ತಂದು ವಸ್ತು ಎಲ್ಲ, ಅವ್ರು ಕೊಟ್ಟು ವಸ್ತು ಎಲ್ಲ ನಮ್ಮನೆಲ್ಲದವೆ, ವಾಪಸ್ ಕೊಡೋದು ಅವ್ರು ಕೊಡಿ ಅಂದರೆ ಎಂಥದ್ದೇನೋ. ನೀನು ಏನು ಮಾತಾಡ್ತೀಯ ಅಂತ ನಿಂಗೆ ಗೊತ್ತಾಗ್ತದ ಇಲ್ಲ ನಂಗೆ ಗೊತ್ತಿಲ್ಲ ನೋಡು. ಆತ್ಮರತಿ ಮಾತಾಡ್ತಾನಿದ್ರೆ ಮತ್ತೆ ಅಪ್ಪ ಬೈತಾರೆ. ಅಲ್ಲಿಗ ನೀರು ಬಿಡಕ್ಕೆ ಹೋಗ್ಬೇಕು. ಗುಂಡನು ಬರ್ತೀನಿ ಅಂದಾನೆ. ಅಮ್ಮ, ನೀ ಗುಂಡಕ್ಕೆ ಸ್ವಲ್ಪ ತಿನ್ನಕ್ಕೆ ಒದುವಾಗಿ ಹಾಕೋ ಮಾರತಿ. ಸರಿತಾ ಕೇಳಿ ಒತ್ತಾಯ ಮಾಡಿ ಹಾಕ್ತಿತ್ತು ಗೊತ್ತಾ? ಅವನೊಂಚೂರು ಹೊಟ್ಟೆ ದೊಡ್ಡನೆ, ದಾಕ್ಷಿಣೆ ಮಾಡ್ತಾನೆ. ನೀ ಬೇಕಾ ಸಾಕಾ ಅಂತ ಕೇಳ್ತಿದ್ರೆ ಅವನು ಬೇಕು ಅಂತ ಹೇಳಲ್ಲ, ಸಾಕು ಅಂತಲೇ ಹೇಳೋದು. ಅರೆ ಹೊಟ್ಟೆ ಉಣ್ಕೊಂಡ್ರೆ ಕೆಲಸ ಎಲ್ಲಿ ಮಾಡೋಕ್ಕಾಗ್ತದೆ ಅವನಿಗೆ? ನೀ ಒಂಚೂರು 2 ಕಡುಬು ಅವನು ಬಿಟ್ಟು ನಾಯಿಗೆ ಹಾಕಿದ್ರೂ ಅಡ್ಡಿಲ್ಲ, 2 ಕಡುಬು ಜಾಸ್ತಿ ಹಾಕೋ ನೋಡು, ಹೇಳೀನಿ. ಸಾಕು, ಸುಮ್ಮನೆ ಕೂತ್ಕೊಳ. ನಂಗೇನಾರು ಕೆಲಸದವ್ರಿಗೆ ಮಾಡಿ ಇಕ್ಕಿ ಗೊತ್ತಾನ? ಈಗೇನೋ ಏನು ಹೆಂಡತಿ ಬಂತು, ಅದು ಒತ್ತಾಯ ಮಾಡಿ ಇಕ್ತದಂತೆ, ನಂಗೆ ಇಕ್ಕಕ್ಕೆ ಬರಲ್ಲಂತೆ. ಏನು ಅವಾಗೆಲ್ಲ ನಾನು ಕೆಲಸ ಮಾಡಿಸ್ಲಾ? ಏನು ಹಿಂಗಲ್ಲ, 8-10 ಜನ ಬರೋರು ದಿನಕ್ಕೆ ಗೊತ್ತಾನ, ಮಾಡಿ ಅಳಿತಿದ್ದೆ. ಇಲ್ಲ ಅಮ್ಮ, ನಾನೆಂತ ಹೇಳಲ್ಲ ಇವತ್ತು. ಎಂತ ಹೇಳಿದ್ರು ಮೈ ಮೇಲೆ ಬತ್ತಿದ್ದೀಯ ಮರತೆ. ಖಾರದ ಪುಡಿ ಸಿಕ್ಕಲ್ಲ ಅಂತ ಸಿಟ್ಟಲ್ಲಿದ್ದೇನೋ ಅಲ್ಲ. ನಾ ತಕ್ಕೊಡ್ತೀನಿ, ತಲೆ ಬಿಸಿ ಮಾಡ್ಕಿಬೇಡ. ಕೊಡ್ಬೇಕು. ನಾ ತಲೆ ಬಿಸಿ ಮಾಡ್ಕಿಂಡ್ದೆ ಇರಲಿ, ತೊಕ್ಕೊಡ್ದೇ ಇದ್ರೆ ಪಲ್ಯ ಸಾರು ಮಾಡಲ್ಲ ಅಷ್ಟೇ. ನಂಗೆ ಮತ್ತು ಒಳ್ಳೇದೇ ಆಯ್ತು, ಸುಮ್ಮನೆ ಹೋಗಿ ಕೂತ್ಕೋತೀನಿ. ಹ್ಞೂ ಮರತೆ, ತಕ್ಕೊಡ್ತೀನಿ. ಒಂದು ಲೋಟ ಕಾಫಿ ಕುಡ್ಕೊಂಡು ಆಮೇಲೆ ತಕ್ಕೊಡ್ಲಾ? ಕುಡ್ಕ ಮರಯ್ಯ, ಕಾಫಿ ಕುಡ್ಕ, ಅದನ್ನು ಬೇಡ ಅಂತ ಯಾರು ಹೇಳಿದ್ರಿ ಈಗ? ಬಂದುಬಿಡ್ತಾನೆ ನನಗೆ ಹೇಳೋಕ್ಕೆ. ಏನು ರಾಜ್ಯಕ್ಕಿಲ್ದ ಹೆಂಡತಿ ಕಂಡಾಗ ಇವನೇ ಸೈ ತಗೊಂಡೋಗಿ ಅಲ್ಲಿ ಬಿಟ್ಕೊಂಡಾನೆ. ನನ್ನ ಜೀವ ತಿಂತಾನಿಲ್ಲಿ.
ಹಂಗಾರೆ ಮದುವೆ ಮನೆಗಾರು ಬರ್ತದೆ ಬಂದಳ್ಳಿ ಇತ್ಲಾಗ ಬರ್ತದೆ ಅಂತ ನೋಡಿದ್ರೆ ನೀವು ಮಾತಾಡ ಕಂಡ್ರೆ ಬರಲ್ಲ ಅಂತ ಕಾಣ್ತದೆ. ಒಂದು ಫೋನಾರು ಮಾಡ್ತದ ಹೇಳೋಣ ಬಾ ಅಂಥೇಳಿ ಅಂದರೆ ಏನು ನಾನೇ ಮಾಡಲಿ ಅಂತನೇನ. ಫೋನ್ ಮಾಡ್ತೀನಿ ಈಗ ನೋಡ್ತಾ ಕೂತ್ಕ ಬಂದದ್ದು ನನಗೀಗ.